ಕುದ್ರೋಳಿ ಭಗವತಿ ಕ್ಷೇತ್ರ ಇತಿಹಾಸ ಪ್ರಸಿದ್ಧವಾದಂತಹ ಈ ಕ್ಷೇತ್ರದಲ್ಲಿ ನಡೆಯುವಂತಹ ನವರಾತ್ರಿ ಉತ್ಸವ 9 ದಿನ ನವರಾತ್ರಿ ಉತ್ಸವ ನಡೀತದೆ. 7ನೇ ದಿವಸದ ಪೂಜೆಯಲ್ಲಿ ವಿಶೇಷ ಕುಂಕುಮಾರ್ಚನೆ ಸೇವೆ ಮತ್ತು ರಾತ್ರಿ ಬಲಿ ಉತ್ಸವ ನಡೀತದೆ. ಮಹಿಮೆ ಅಂದ್ರೆ ಅದು ಹೇಳಿ ನಮ್ಗೆ ತಿಳಿಸುವಂತದಲ್ಲ ಅಂತ ಅನುಭವಿಸಿ ಆಗ್ಬೇಕು ಎಲ್ಲರೂ ಕೂಡ. ಅನ್ನ ಸಂತರ್ಪಣೆ ವಿಶೇಷವಾಗಿ ಎಷ್ಟು ಸಾವಿರ ಜನ ಬಂದು ಊಟ ಮಾಡುವುದಾದ್ರೂ ಇಲ್ಲಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅವರು ಏನ್ ಬೇಡ್ತಾರ ಅದು ಈಡೇರಿದ ಮೇಲೆ ಆ ಪೂಜೆಯನ್ನು ಅಮ್ಮನಿಗೆ ಒಪ್ಪಿಸ್ತಾರೆ. ಅದೇ ಒಂದು ವಿಶೇಷ ಇದೆ. ಕದ್ರಿ ದೇವಸ್ಥಾನಕ್ಕೆ ಮತ್ತು ಭಗವತಿ ಕ್ಷೇತ್ರಕ್ಕೆ ಸಂಬಂಧ ನಾನು ನಿಮಗೆ ಮೊದಲೇ ಹೇಳಿದೆ. ಅದು ಹೇಗೆಂದ್ರೆ ಸಮುದ್ರದಲ್ಲಿ ಬಂದಂತ 2 ವಿಶೇಷ ವಸ್ತುಗಳಿವೆ, ಒಂದು ಕಲ್ಲು ಮತ್ತು ಮರ. ಕುದ್ರೋಳಿ ಭಗವತಿ ಕ್ಷೇತ್ರ ಇತಿಹಾಸ ಪ್ರಸಿದ್ಧವಾದಂತಹ ಈ ಕ್ಷೇತ್ರ, ಅದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ನಮಗೆ ನಾವು ಕಂಡಂತೆ ಹಿರಿಯರ ಮಾತಿನಲ್ಲಿ ಹೇಳುವುದಾದರೆ ಸರಿಸುಮಾರು 800 ವರ್ಷಗಳು ಹಿಂದಿನ ಕಾಲದಿಂದ ಇದು ಇತಿಹಾಸ ಭರಿತವಾದದ್ದು. ನಿಜವಾಗಿ ಕೊಡಿಯಾಲ್ ಬೈಲಲ್ಲಿ ಕುದ್ರೋಳಿ ಕೆಳಗಡೆ ಇನ್ನೂ ಸಮುದ್ರಕ್ಕೆ ಆ ಜಾಗ ಹೋಗಿದೆ. ಅಲ್ಲಿ ಇದ್ದಂಥ ಕ್ಷೇತ್ರ ಮುಂದಕ್ಕೆ ಜೀರ್ಣಾವಸ್ಥೆಯಲ್ಲಿ ಇಲ್ಲಿ ಬಂದು ಇಲ್ಲಿಗ ಸುಮಾರು ವರ್ಷದಿಂದ ಎಷ್ಟೋ ತಲೆಮಾರಿನಿಂದ ಈ ಕ್ಷೇತ್ರದ ಉತ್ಸವವನ್ನು ನಡೆಸ್ತಾ ಬಂದಿದ್ದೇವೆ. ನಮಗೆ ಇದಕ್ಕೆ 13 ಗ್ರಾಮ ಸಂಘಗಳಿದ್ದಾವೆ. ಇಲ್ಲಿಯ ವಿಶೇಷ ಏನು ಅಂತಂದರೆ, ಇವಾಗ ನವರಾತ್ರಿ ಇವತ್ತಿಂದ ಆರಂಭ ಆಗಿದೆ. ನವರಾತ್ರಿಯ ಆರಂಭ ದಿನದಲ್ಲೇ ಇಲ್ಲಿಯ ಜನರನ್ನು ನೋಡೋದೇ ಒಂದು ಸೊಬಗು ನಮಗೆ. ಅದರ ಜೊತೆಗೆ ಅನ್ನ ಸಂತರ್ಪಣೆ ವಿಶೇಷವಾಗಿ ಎಷ್ಟು ಸಾವಿರ ಜನ ಬಂದು ಊಟ ಮಾಡುವುದಾದರೂ ಇಲ್ಲಿಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಇಲ್ಲಿಯ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಆಡಳಿತ ಸಮಿತಿ ಇರ್ಬೋದು, ಯುವ ವೇದಿಕೆ ಇರ್ಬೋದು, ಮಹಿಳಾ ವೇದಿಕೆ, ಇವೆಲ್ಲ ಸೇರಿ ನಾವು ಒಟ್ಟಾಗಿ ಎಲ್ಲರೂ ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ವರ್ಷದ ಪ್ರತಿ ಶುಕ್ರವಾರ 5ರಿಂದ 6 ಸಾವಿರಕ್ಕೂ ಮಿಕ್ಕಿದ ಜನ ಇಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ನಾವು ಸಮಯವನ್ನು 2 ಗಂಟೆಗೆ ನಿಗದಿ ಮಾಡಿದ್ದೇವೆ. ಆದರೆ ಅದನ್ನು ಮೀರಿ ಎಷ್ಟೇ ಸಮಯದವರೆಗೆ ಬಂದರೂ ಕೂಡ ಇಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಕಾರಣಿಕದ ಬಗ್ಗೆ ಹೇಳುವುದಾದರೆ, ಭಗವತಿಯಲ್ಲಿ ಯಾವುದೇ ನಿಷ್ಕಲ್ಮಶವಾದಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ಬೇಡಿಕೆಗಳನ್ನು ಕೂಡ ಈಡೇರಿಸಿದ ಖ್ಯಾತಿ ಈ ಕುದ್ರೋಳಿ ಭಗವತಿ ಕ್ಷೇತ್ರಕ್ಕಿದೆ. ಇದು ಸದಾ ಭಕ್ತರ ಕ್ಷೇತ್ರ, ಸದಾ ಇಲ್ಲಿ ಜನ ತುಂಬಿ ನಡೆದಾಡುವಂಥ ಕ್ಷೇತ್ರ. ಹಾಗಾಗಿ ನವರಾತ್ರಿಗೆ ಭಕ್ತರೆಲ್ಲ ಬಂದು ತಾಯಿಯ ಸೇವೆ ಮಾಡಬೇಕು, ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ನಡೆಯುವಂಥ ನವರಾತ್ರಿ ಉತ್ಸವ 9 ದಿನ ನವರಾತ್ರಿ ಉತ್ಸವ ನಡೀತದೆ. 10ನೇ ದಿನದಂದು ವಿಜಯದಶಮಿ. 7ನೇ ದಿವಸದ ಪೂಜೆಯಲ್ಲಿ ವಿಶೇಷ ಕುಂಕುಮಾರ್ಚನೆ ಸೇವೆ ಮತ್ತು ರಾತ್ರಿ ಬಲಿ ಉತ್ಸವ ನಡೀತದೆ. ಇಲ್ಲಿ ಅದೊಂದು ವಿಶೇಷ. ಇಲ್ಲಿ 5 ಸುತ್ತು ಪಲ್ಲಕ್ಕಿ ಬಲಿ ಸೇವೆ ಆದ ನಂತರ ದರ್ಶನ ಸೇವೆ ಉಂಟು. ಆದ ನಂತರ ಪ್ರಸಾದ ವಿತರಣೆ ಆಗ್ತದೆ. ಮತ್ತು ಪ್ರಾರಂಭದ ದಿನ ಇವತ್ತಿನ ದಿನ ಅಂದರೆ ನವರಾತ್ರಿಯ ಮೊದಲನೇ ದಿನದಿಂದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ 4 ತರವಾಡು ಇದಕ್ಕೆ ಪ್ರಧಾನ 4 ತರವಾಡುಗಳು ಮತ್ತು 8 ಉಪ ತರವಾಡು. ಕೊಡಿಯಾಲ್ ಬೈಲ್ ಅದಕ್ಕೆ ಪ್ರಧಾನ 1ನೇ ತರವಾಡು ಅಂತ ಹೆಸರಿದೆ. ಅಲ್ಲಿಂದ ಇದಕ್ಕೆ ಕ್ಷೀರ ಹಾಲಿನ ಕುಂಭ ಇಲ್ಲಿಗೆ ಮೆರವಣಿಗೆ ಮೂಲಕ ತಂದು ಅದನ್ನು ಇಲ್ಲಿ ತಾಯಿಗೆ ಅರ್ಪಿಸಿ, ಆದ ನಂತರ ಭತ್ತದ ತೆನೆಯನ್ನು ತಾಯಿಗೆ ಅರ್ಪಿಸಿ, ಆದ ನಂತರ ಎಲ್ಲರಿಗೆ ಭಕ್ತರಿಗೆ ಹಂಚುವಂಥ ಇಲ್ಲಿ ಮೊದಲನೇ ದಿನದ ಕಾರ್ಯಕ್ರಮ ವಿಶೇಷವಾದದ್ದು ಇಲ್ಲಿ. ಆದ ನಂತರ ನಾಳಿನ 1ನೇ ಪೂಜೆಯಿಂದ ಇವತ್ತಿನ ಹೋಬಳಿಯ ಪೂಜೆ. ಇವತ್ತಿನ ದಿವಸ ನಾಳಿನಿಂದ ನಮಗೆ 13 ಇದಕ್ಕೆ ಸಂಬಂಧಪಟ್ಟ 13 ತರವಾಡು ಉಂಟು, ಅಂದರೆ ಗ್ರಾಮಗಳುಂಟು. ಒಂದೊಂದು ದಿವಸದ ಸೇವೆ, ಒಂದೊಂದು ಗ್ರಾಮದ ತರವಾಡು, ಹಾಗೆ ನಡೀತಾ ಇರ್ತದೆ ಸೇವೆ. ಇದು ನವರಾತ್ರಿ ವಿಶೇಷ. ಮತ್ತು ದಿನಂಪ್ರತಿ ಸರಿಸುಮಾರು ಒಂದು 8,000ರಿಂದ 10,000ರವರೆಗೆ ಅನ್ನ ಸಂತರ್ಪಣೆ ಇಲ್ಲಿ ರಾತ್ರಿ ಆಗೋದು ನಡೀತದೆ. ಹಿಂದಿನ ಕಾಲದಲ್ಲಿ ಕದ್ರಿ ದೇವಸ್ಥಾನಕ್ಕೆ ಮತ್ತು ಈ ದೇವಸ್ಥಾನಕ್ಕೆ ಈ ವೀರಸ್ತಂಭ ಇದು ಬಂದದ್ದು ಹೇಗೆಂದರೆ, ಸಮುದ್ರದಲ್ಲಿ ಬಂದಂಥ 2 ವಿಶೇಷ ವಸ್ತುಗಳಿವೆ, ಒಂದು ಕಲ್ಲು ಮತ್ತು ಮರ. ಅದು ತೇಲ್ತಾ ಇತ್ತು, ಬಾಳೆ ಎಲೆ ಮೇಲೆ ತೇಲ್ತಾ ಇತ್ತು. ಹಾಗದು ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಪರಿಸರ ದೇವಸ್ಥಾನದವರು ಹೋಗಿ ಪ್ರಸಾದ ಹಾಕಿ ಬರಲಿಲ್ಲ. ಆಗ ಕದ್ರಿಯಲ್ಲಿ ದೇವಸ್ಥಾನದ ಹೋಗಿ ಪ್ರಸಾದವನ್ನು ಇಟ್ಕೊಂಡು ಹೋಗಿ ಆ ಸಮುದ್ರಕ್ಕೆ ಪ್ರಾರ್ಥನೆ ಮಾಡಿ ಹಾಕಿದಾಗ ಆ ಕೊಡಿ ಮರ ಕದ್ರಿದು, ಅದು ಈಗಲೂ ಅಲ್ಲಿ ಏರಿಸುವುದು ಅದೇ ಮರವನ್ನು, ಅದು ಬಂತು. ಅದು ಅಲ್ಲಿ ಸ್ಥಾಪನೆ ಆಯಿತು. ಆದ ನಂತರ ಇದು ಕ್ಷೇತ್ರ ಅಲ್ಲಿ ಪರಿಸರದಲ್ಲಿ ಇತ್ತು, ಕುದ್ರೋಳಿಯಲ್ಲಿ. ಇಲ್ಲಿದು ಪ್ರಸಾದ ಹೋಗಿ ಹಾಕಿದಾಗ ಈ ವೀರಸ್ತಂಭ, ಈ ಕಲ್ಲು ದಡಗೆ ಬಂತು. ಇದು ಸಿಕ್ಕಿದ್ದು ಮಗವೀರ ಬಾಂಧವರಿಗೆ, ಅಂದರೆ ಅವರು ಅದನ್ನು ಎಳೆದು ತಂದದ್ದು. ಹಾಗೆ 2 ಕಡೆ ಕೂಡ ಅವರೇ ಮರ ಏಳಿಸ್ಲಿಕ್ಕೆ ಅವರಿಗೆ ಅಧಿಕಾರ ಇರುವುದು. ಕದ್ರಿಯಲ್ಲಿ ಕೂಡ ಇಲ್ಲಿ ಕೂಡ ಹಾಗೆ ಅವರೇ ಇಳಿಸ್ಲಿಕ್ಕೆ ಅಂತ ಒಂದು ಸಂಬಂಧ ಈ ಕಲ್ಲಿಗೆ ಮತ್ತು ನಮ್ಮ ಕದ್ರಿ ಮಂಜುನಾಥ ದೇವರ ಕೊಡಿ ಮರಕ್ಕೆ ಇದೆ. ಇನ್ನೊಂದು ವಿಶೇಷತೆ ಉಂಟು. ಅಲ್ಲಿ ಇಲ್ಲಿ ದೇವಿ ಹೋಗಿ ಅಲ್ಲಿ ದಕ್ಷಿಣ ಬಾಗಿಲು ಅದು ಎಷ್ಟು ಓಪನ್ ಆಗಲಿಲ್ಲ, ಅದು ಮುಚ್ಚಿ ಉಂಟು ಈಗ ಕೂಡ. ಅದು ಇಲ್ಲಿ ದೇವಿ ಹೋಗಿ ಭೇಟಿ ಆಗ್ಲಿಕ್ಕೆ ಉಂಟು. ಅದಕ್ಕೆ
ನಾವು ಇದನ್ನು ಆ ಸಂದರ್ಭವನ್ನು ಕಾಯ್ತಾ ಇದ್ದೇವೆ ಆದಷ್ಟು ಶೀಘ್ರ ಅದೊಂದು ಇಷ್ಟರವರೆಗೆ ನೋಡಿದವರು ಯಾರಿಲ್ಲ. ಅಂದ್ರೆ ಕೆಲವರು ತುಂಬಾ ಹಿರಿಯರು ಇರ್ಬೋದು. ದಕ್ಷಿಣದ ಬಾಗಿಲನ್ನು ತೆರೆಯುವುದು ಇಲ್ಲಿಯ ಕುದ್ರೋಳಿ ಭಗವತಿಯ ಭೇಟಿ ಸಂದರ್ಭದಲ್ಲಿ ಮಾತ್ರ. ಅದನ್ನ ಒಂದು ಕಾರಣದಿಂದ ನಿಂತು ಹೋಗಿದೆ. ಇದನ್ನು ಪುನರ್ ಆರಂಭಿಸ್ಲಿಕ್ಕೆ ನಾವು ಪ್ರಶ್ನೆ ಚಿಂತನೆಯ ಮೂಲಕ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ವಾರ್ಷಿಕ ಉತ್ಸವ ಬಂಡ ನಡಾವಳಿ, ಅವು ವರ್ಷಂಪ್ರತಿ ನಡಪುನ ನಡಾವಳಿ ಉತ್ಸವ, ಮೂಜಿದಿಂತ ಉತ್ಸವ ನಡಪುಂಡು ಪಂಡ ಮೂಲು 14 ಭಗವತಿನಕಲು ಚೀರುಂಬ 4 ಪಾಡಂಗರ 5 ಪುಲ್ಲುರಾಳಿ 5 ಅಂಚ 14 ಜನ ಭಗವತಿನಕಲು ಅಂಚ ಸುರೂತದಿಂತ ಚೀರುಂಬ ಮಲ್ಲದೇವಿನ ಉತ್ಸವ, ಅವು 54 ಸುತ್ತು ದಿಂಡು ಬಲಿ ಆಪಿನಂಚಿನ ಉತ್ಸವ, ಭಂಡಾರ ಏರ್ದ ಆಪಿನಂಚಿನ ಮಾನದಾನಿದ ಉತ್ಸವ ಪಾಡಂಗರ ಭಗವತಿ. ಆ ಭಗವತಿನ ಐಕ್ಯ ವಿಶೇಷವಾದ ಕೆಂಡ ಸೇವೆ ಉಂಟು. ಪಕ್ಕ ಶೋಭಾಯಾತ್ರೆ ಉಂಟು ಚಂದ್ರಮೌಳೇಶ್ವರ ದೇವಸ್ಥಾನ ಪಕ್ಕ ಎಂಕ್ಲ ಈ ಕ್ಷೇತ್ರಗಳ ಕದ್ರಿ ದೇವಸ್ಥಾನಗಳ ಅವಿನಾಭಾವ ಸಂಬಂಧ 4 ವರ್ಷಗೊರ ಎಂಗ್ಲಿಗೆ ಭರಣಿ ಉತ್ಸವ ನಡಪರಂಡು ಈ ಕ್ಷೇತ್ರ ದೇವಿಗೆ. ಐಡ್ ಬಕ್ಕೊಂಜಿ ಪೆರುಂಕಳಿ ಆಟ ಬಂದ ಅವು ಇತ್ತ ಆ ಒಂದೇ ಒಂಜಿ 75 ವರ್ಷ ಆಂಡು ನಾನು ಇಂಕ್ಲು 2027 ಯೋಜನೆ ಪಾಡ್ದ 27 ಸವಿಗೆ ಪೆರುಂಕಳಿ ಆಟ ಮಲ್ಪು ನಂಚಿನ ಐತ ತಾಯಿ ಇಡುಲ್ಲ ಇತ್ತ ಈ ವರ್ಷ ಎಂಕ್ಲ ಭರವಣಿ ಉತ್ಸವ ಈ ಸಲ ಮಾರ್ಚ್ ಆಪಡು 15 ಬೊಕ್ಕ ಹೊರಮದಿಂತ ಉತ್ಸವ. ಎಷ್ಟು ವರ್ಷಗಳಿಂದ ಈ ಭಗವತಿ ಅಮ್ಮನ ಸೇವೆ ಮಾಡ್ತಿದ್ದೀರಿ, ಹೇಗೆ ಅನಿಸ್ತು? ನಾವು ಭಾಳ ವರ್ಷದಿಂದ ಇಲ್ಲಿ 1982 ಇಂದ ಮದುವೆಯಾಗಿ ನಾವು ಬಂದ ಟೈಮಿಂದ ನಾವು ಇಲ್ಲಿ ಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ. ಇಲ್ಲಿದು ಮಹಿಮೆ ಅಂದರೆ ಅದು ಹೇಳಿ ನಮಗೆ ತಿಳಿಸುವಂಥದ್ದಲ್ಲ, ಅಂತ ಅನುಭವಿಸಿ ಆಗಬೇಕು ಎಲ್ಲರೂ ಕೂಡ. ಅಂತ ಒಂದು ಏನೋ ಪ್ರಾರ್ಥನೆ ಇದ್ದರೂ ಕೂಡ ಆ ತಾಯಿ ನಮಗೆ ಅದನ್ನು ಈಡೇರಿಸಿ ಕೊಡ್ತಾರೆ. ಹಾಗೆ ನಮ್ಮ ಯುವಜನ ಸಮಿತಿ ಮಹಿಳಾ ಘಟಕದ ಎಲ್ಲ ಮಹಿಳೆಯರು ಯುವಜನಗಳೆಲ್ಲ ಸೇರಿ ಇಲ್ಲಿ ನಾವು ವಾಲಂಟರಿ ಕೆಲಸ ಏನು ಕೆಲಸ ಇದ್ದರೂ ಕೂಡ ನಾವೆಲ್ಲ ಈ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾ ಇದ್ದೇವೆ. ಅದೇ ದೊಡ್ಡ ಕಮಿಟಿ ಇದೆ ನಮ್ಮದು, ಅವರ ಅಂಡರಲ್ಲಿ ನಾವೆಲ್ಲ ಇಲ್ಲಿ ಎಲ್ಲ ಏನು ಬೇಕು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾ ಇದ್ದೇವೆ. ಶುಕ್ರವಾರ ಬರ್ತಾ ಇದ್ದೇವೆ. ಬಂದು ಜನರು ಇಲ್ಲಿ ಸ್ಪಂದಿಸುವುದು ನೋಡಿ ನಮಗೆ ಅದೇ ಒಂದು ಖುಷಿ. ಎಷ್ಟು ಜನ ಹೆಂಗಸರು ಬರ್ತಾರೆ, ಸ್ಪಂದನೆ ಮಾಡ್ತಾರೆ, ಪೂಜೆ ಕೊಡ್ತಾರೆ. ಮಕ್ಕಳ ಹತ್ರ ಅವರು ಏನು ಬೇಡ್ತಾರೆ ಅದು ಈಡೇರಿದ ಮೇಲೆ ಆ ಪೂಜೆಯನ್ನು ಅಮ್ಮನಿಗೆ ಒಪ್ಪಿಸ್ತಾರೆ. ಅದೇ ಒಂದು ವಿಶೇಷ ಇದೆ.